ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ಭಾಗ 1 ನೋಡ್ಕೊಂಬಂದ್ರೆ ಅಲ್ಲ ದಸರಾದು ಹೇಗಿತ್ತು. ಈಗ ಭಾಗ 2ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಹಸುಗಳು ಮತ್ತು ಎಲ್ಲ ಗ್ರೀನರಿ ಎಲ್ಲ ಯಾವ ಥರ ಕಾಣ್ತಾ ಇದೆ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಪಾರ್ಟ್ 2ನಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಸಕಾಲದಲ್ಲಿ ಚಿಕಿತ್ಸೆ ಕೊಡಿಸದಿದ್ದಲ್ಲಿ ರೋಗಗ್ರಸ್ತ ಜಾನುವಾರು ಕೆಲವೊಮ್ಮೆ ಮರಣವನ್ನು. ಈ ರೋಗಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ 3 ತಿಂಗಳಿಗೂ ಮೇಲ್ಪಟ್ಟ ಎಲ್ಲ ಜಾನುವಾರುಗಳಿಗೆ ನಿಯಮಿತವಾಗಿ ಪಶುವೈದ್ಯರ ಸಲಹೆಯಂತೆ ರೋಗ ನಿರೋಧಕ ಲಸಿಕೆ ಹಾಕಿಸಬೇಕು. ಈ ಲಸಿಕೆಗಳನ್ನು ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಉಚಿತವಾಗಿ
ನೋಡ್ತಾ ಇರ್ಬೋದು ಕೃಷ್ಣನ ವಿಗ್ರಹ, ಹಾಗೆ ಶಿವ, ಪಾರ್ವತಿ, ನಟರಾಜ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇಲ್ಲಿ ನೋಡಿ ಪಾಪು ಒಂದು ಕೃಷ್ಣನ ಇಟ್ಕೊಂಡಿತ್ತು. ಫ್ರೆಂಡ್ಸ್, ತುಮಕೂರು ದಸರಾ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನೋಡಿ, ಈಗ ಇಲ್ಲಿ ನೀರು ಕೂಡ ಆನ್ ಮಾಡಿದ್ರು. ನಾನಿಲ್ಲಿ ಒಂದು ವಿಡಿಯೋ ತಗೊಂಡೆ. ತುಂಬ ಇಷ್ಟ ನನಗೆ ಈ ಥರ ರಿಯಲ್ಲಾಗಿ ಎಲ್ಲ ನೋಡಬೇಕು ಅಂತ ಆಸೆ. ಹಾಗಾಗಿ ಈ ಥರ ಎಲ್ಲ ನನಗೆ ರಿಯಲಾಗಿ ನೋಡೋಕ್ಕೆ ಸಿಕ್ಕಿಲ್ಲ. ಇಲ್ಲೇ ನೋಡಿ ಖುಷಿ ಪಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೀವು ಕೂಡ ಖುಷಿ ಪಡಿ, ಓಕೆನಾ? ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಇವರೆಲ್ಲ ನಮ್ಮ ತುಮಕೂರವರೇ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಫ್ರೆಂಡ್ಸ್. ಮಂಜುಳಾ ಅವರಾಗಿರ್ಬೋದು, ಇಲ್ಲಿ ನಮ್ಮ ಸ್ವಾಮೀಜಿಯವರಾಗಿರ್ಬೋದು, ಮತ್ತು ಇನ್ನೊಬ್ಬರು ಅವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ನರಸಿಂಹರಾಜು ಅವರಾಗಿರ್ಬೋದು. ಎಷ್ಟು ಖುಷಿಯಾಗುತ್ತಲ್ವ ಎಲ್ಲ ನಮ್ಮ ಊರವರೇ ಅಂತ. ಹಾಗೆ ಬನ್ನಿ, ಈಗ ಈ ಕಡೆ ಬಂದರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಅಥವಾ ಬೇರೆ ಈ ಥರ ಪ್ರಾಣಿ ಪಕ್ಷಿಗಳದ್ದಾಗಿರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ನರಸಿಂಹರಾಜ್ ಅವರು ಕೂಡ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಗಂಗಾಧರಯ್ಯ ಸರ್ ಕೂಡ ಇದ್ದಾರೆ. ನಾನು ಅವ್ರದ್ದೇ ಸಂಸ್ಥೆಯಲ್ಲಿ ಓದಿದ್ದು, ನಮ್ಮ ತಂದೆ ಕೂಡ ಅದೇ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದು. ನನಗಂತೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ಕೂಡ ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಒಂದು ವಾರ ಆದರೂ ಹೂವುಗಳೆಲ್ಲ ತುಂಬ ಫ್ರೆಶ್ ಆಗಿತ್ತು. ನಾನು ಲಾಸ್ಟ್ ಡೇ ಹೋಗಿದ್ದು. ನೋಡ್ತಾ ಇರ್ಬೋದು, ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಹೂವುಗಳು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆಲ್ಲರಿಗೂ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೋಡಿ, ಇಲ್ಲಿ ಈಶ್ವರ ಮತ್ತು ನಂದಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಎಲ್ಲ ಫ್ಲವರಲ್ಲೇ ಮಾಡಿರೋದು ಫ್ರೆಂಡ್ಸ್ ಇದೆಲ್ಲ. ಫ್ರೆಂಡ್ಸ್, ಈಗ ಮನೆ ಕಡೆ ಹೊರಟ್ವಿ ನಾವು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಲೈಟ್ ಅರೇಂಜ್ಮೆಂಟ್ ಅಂತೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಫ್ರೆಂಡ್ಸ್. ನಮಗೆ ದಸರಾ ಅಂದರೆ ಒಂದು ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಊರೆಲ್ಲ ತುಂಬ ಲೈಟಿಂಗ್ಸ್ ಇರುತ್ತೆ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.